ಹಿಂದಿನ ವಿಡಿಯೋನಲ್ಲಿ ಹೇಳಿದ್ದೆ ಫ್ರೀ ಪ್ರೋಗ್ರಾಮ್ಗಳದ್ದು ಬಗ್ಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹೇಗೆ ಮಾಡಿ ಅಂತಂದರೆ, ಇದೇ ಅಡಿಪಾಯನ ನೀಟಾಗಿ ಸ್ವಲ್ಪ ರೀಸೆಟ್ ಮಾಡ್ಕೊಳ್ಳಿ. ಎಲ್ಲ ಒಂಚೂರು ಹೀಗಾಗಿದೆ, ಇದನ್ನು ಸ್ವಲ್ಪ ಹೀಗೆ ಮಾಡ್ಕೊಳ್ಳಿ, ಮಾಡಿಫೈ. ಹೇಗೆ ಮಾಡಬಹುದು ಅಂತಂದರೆ, ಫಾರ್ ಎಕ್ಸಾಂಪಲ್ ಕರೆಕ್ಟಾಗಿ ಟ್ಯಾಕ್ಸ್ ಕಟ್ತಾ ಇರ್ತಾರೆ ಒಂದು ಇಂಡಿವಿಜುವಲ್. ಆಬ್ವಿಯಸ್ಲಿ ನಿಮ್ಮ ಹತ್ರ ಎಲ್ಲ ರೆಕಾರ್ಡ್ಸ್ ಇರುತ್ತೆ, ವಿತೌಟ್ ರೆಕಾರ್ಡ್ಸ್ ಇರಲ್ಲ. ಅವರಿಗೆ ಬೆನಿಫಿಟ್ಸ್ ತೊಗೊಂಡು ಬನ್ನಿ. ರೂಲ್ಸ್ ರೆಸ್ಪಾನ್ಸಿಬಿಲಿಟಿ ಫಾಲೋ ಮಾಡ್ತಿರ್ತಾರೆ. ಎರಡೇ ಮಕ್ಕಳು ಮಾಡಿಕೊಂಡು ಚೆನ್ನಾಗಿ ಓದಿಸ್ಕೊಂಡು ಅವ್ರಿಗೆ ಸೇಫ್ಟಿ ಕೊಟ್ಕೊಂಡು ಚೆನ್ನಾಗಿದ್ದು ಮಾಡ್ತಿರ್ತಾರೆ. ಅವ್ರಿಗೆ ಕೊಡಿ ಬೆನಿಫಿಟ್ಸು ಫ್ರೀ. ಮತ್ತು ಕ್ಲೀನಾಗಿ ಎಲೆಕ್ಟ್ರಿಸಿಟಿ ಬಿಲ್ ಕಟ್ತಾ ಇರ್ತಾರೆ ಟೈಮ್ಗೆ, ಅವ್ರಿಗೆ ತೊಗೊಂಡು ಬನ್ನಿ ಬೆನಿಫಿಟ್ಸು. ಇದೆಲ್ಲ ಕಂಡುಹಿಡಿಬೋದು. ಎಲೆಕ್ಟ್ರಿಸಿಟಿ ಬಿಲ್ಲೇ ನಿಮಗೆ ವಾಟರ್ ಬಿಲ್ಲು, ಎಲೆಕ್ಟ್ರಿಸಿಟಿ ಬಿಲ್ಲು ಹೇಗೆ ಕಂಡುಹಿಡಿತಿದ್ದೀರಾ, ಅದೇ ಥರ ಇದು ಕಂಡುಹಿಡಿಬೋದು. ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಿರ್ತಾರೆ, ಗೊತ್ತಾಗತ್ತೆ ನಿಮಗೆ ಅಲ್ವಾ? CC ಕ್ಯಾಮ್ರಾಗಳಿದೆ ಎಲ್ಲ ಆ ಡಿವೈಸ್ಗೆ ಹಾಕಿಸ್ಕೊಳಕ್ಕೆ ಹೇಳಿ ಎಲ್ರಿಗೂ. ಅಲ್ಲೋಗಿ ಕೂತ್ಕೊಳ್ಳೋದು ಅವನೇನೇನು ಎಡವಟ್ಟುಗಳು ಮಾಡಿದ್ದಾನೆ ಅನ್ನೋದು. ಹಿಂದಿನ ಡೆಸ್ಕ್ ಕ್ಯಾಮ್ರಾನೋ ಅದೇನೇನೋ ಹೇಳ್ತಿರಲ್ಲ, ಆ ಥರದ್ದೆಲ್ಲನೂ ಇರುತ್ತೆ. ಕ್ಯಾಮ್ರಾಗಳು ಹಿಂದೆ ಮುಂದೆ ಸೈಡು ಅಲ್ಲಿ ಇಲ್ಲಿ ಅಂದ್ಕೊಂಡು. ಸೊ ಅಲ್ಲಿ ಯು ಕ್ಯಾನ್ ಜಸ್ಟ್ ಫೈಂಡ್ ಔಟ್. ಆಬ್ವಿಯಸ್ಲಿ ನಿಮಗೆ GPS ಸ್ಯಾಟಲೈಟ್ಗಳು, ಎಷ್ಟೊಂದು AI ಗ್ಯಾಜೆಟ್ಸ್ಗಳು, ಅದ್ರ ಮುಖಾಂತರನೂ ಗೊತ್ತಾಗಿರುತ್ತೆ ನಿಮಗೆ. ಆರ್ ದೇ ಫಾಲೋಯಿಂಗ್ ರೂಲ್ಸ್, ಆರ್ ದೇ ರೆಸ್ಪಾನ್ಸಿಬಲ್ ಸಿಟಿಸನ್? ಸೊ ಇಂಥವ್ರಿಗೆ ತೊಗೊಂಡು ಬನ್ನಿ ಬೆನಿಫಿಟ್ಸ್ಗಳನ್ನ, ಫ್ರೀ ಪ್ರೋಗ್ರಾಮ್ಗಳನ್ನ. ಈ ಥರದ್ದು ಚಾನೆಲ್ಸ್ಗಳಿಗೆ ಬಿಡಿ, ವೇಸ್ಟ್ ಮಾಡಬೇಡಿ. ಅಬ್ಬೆ ವ್ಯಾಪಾರಿಗಳಿಗೆ ಡಮ್ಮಿ ಪೀಸ್ಗಳಾಗಿ ಕೂಡಿಸ್ಬಿಟ್ಟು ಅವರು ರೀಲ್ಸ್ ನೋಡ್ಕೊಂಡು ಕೂತ್ಕೊಳ್ಳೋ ಹಾಗೆ ಮಾಡಬೇಡಿ. ಸೊ ಎಲ್ಲರೂ ಎಚ್ಚೆತ್ಕೋತಾರೆ. ಜನತೆಗಳಿಗೆ ಬೆನಿಫಿಟ್ಸ್ ಕೊಡಬೇಕಾದ್ರೂ ಕರೆಕ್ಟಾಗಿ ಕೊಡಿ ಬೆನಿಫಿಟ್ಸ್. ಯಾರಿಗೆ ತಲುಪಬೇಕು, ಆರ್ ದೇ ಡಿಸರ್ವ್. ಇವ್ರಿಗೆ ಕೊಟ್ಟರೆ ಇನ್ನೂ ಚೆನ್ನಾಗಿ ಉಜ್ವಲ ಆಗುತ್ತೆ. ಉಜ್ವಲ ಅಂತ ಹೇಳ್ತೀರ, ನಮ್ಮ ದೇಶ ಉಜ್ವಲದ ಕಡೆ ಹೋಗಬೇಕು, ಉಜ್ವಲ ಭವಿಷ್ಯ ನೋಡ್ತಾ ಇದ್ದೀವಿ. ವಿಕಾಸ್ ಅಂತೀರ, ವಿಶ್ವಾಸ್ ಅಂತೀರ. ಹಾಗಾದರೆ ಏನು ಮಾಡ್ತಿದ್ದೀರಾ? ಯಾಕೆ? ಕ್ಲೀನಾಗಿ ಆಗುತ್ತೆ. ಎಲ್ಲರೂ ಇನ್ವಾಲ್ವ್ ಆಗಿ, ಹೈಲಿ ಎಜುಕೇಟೆಡ್ ಇದರಲ್ಲಿ ಇನ್ವಾಲ್ವ್ ಆಗಿ ಕೂತ್ಕೋಬೇಡಿ ಸುಮ್ಮನೆ. ಮತ್ತು ಬಾಯಿ ಮುಚ್ಚಿಸ್ಬೇಡಿ. ನೀವು ಪವರ್ ಅಂತ ನಿಮ್ಮ ಕೈಗಳಲ್ಲಿ ಇದೆಯಲ್ಲ, ಬಾಯಿ ಮುಚ್ಚೋಕ್ಕೆ ಹೋಗಬೇಡಿ. ನೀವು ಅವ್ರ ಕಡೆಗೆ ಕೂತ್ಕೊಳ್ಳಿ. ಪವರನ್ನು ನಿಮ್ಮ ಕೈಯಲ್ಲಿ ಪವರ್ ಅಂತ ಕೊಟ್ಟಿದ್ದಾನೆ. ನಿಮ್ಮ ಕೈಲಿ ಸಿಕ್ಕಿದೆ ಅವಕಾಶ, ದೇವರು ನಿಮ್ಮ ಕೈಗೆ ಕೊಟ್ಟಿದ್ದಾನೆ ಅಲ್ವಾ? ಪರಿಸ್ಥಿತಿಗಳು ನಿಮ್ಮ ಕೈಗೆ ಬಂದು ಕೊಟ್ಟಿದ್ದೇನೆ. ಆದ್ದರಿಂದ ಅದನ್ನು ಕ್ಲೀನಾಗಿ ಉಪಯೋಗಿಸ್ಕೊಳ್ಳಿ, ತೋರಿಸಿ, ಮಾಡಿ. ಇನ್ನೊಂದು, ಪರಿಸರದಲ್ಲಿ ಏನಾದರೂ ಇದಾದಾಗ ಕ್ಯಾಮ್ರಾ ಮುಂದೆ ತೋರ್ಸೋಕ್ಕೆ ಮಾತ್ರ ಜೆಟ್ಗಳಲ್ಲಿ ಓಡಾಡೋದು, ಪ್ರೈವೇಟ್ ಹೆಲಿಕಾಪ್ಟರ್ಸ್ಗಳಲ್ಲಿ ಓಡಾಡೋದು, ಅಲ್ಲಿಂದ ಒಂದು ಸ್ನ್ಯಾಪ್ ಹಾಕೋದು, ಇದೆಲ್ಲ ಏನು ಬೇಡ. ನಿಮಗೆ ನಿಮ್ಮ ಟೇಬಲ್ಗೆ ಬರುತ್ತೆ ಫುಟೇಜ್ಗಳು ಅಲ್ವಾ? ಅಲ್ಲಿ ಏನೇನು ತೊಗೋಬೇಕು, ಬೇಗ ಆ್ಯಕ್ಷನ್ಸ್ ತೊಗೊಳ್ಳಿ. ಆಬ್ವಿಯಸ್ಲಿ ನಮಗೆ ಗೊತ್ತಾಗಿರುತ್ತೆ, PM CM ಮಾಡ್ತಾ ಇರೋದು ನಿಮ್ಮ ಪಕ್ಷನೇ ಮಾಡ್ತಾ ಇದೆ ಅನ್ನೋದು ಗೊತ್ತು. ನೀವೇನು ಅಲ್ಲಿ ಹೋಗಿ ನೋಡಿ ಟೈಮ್ ವೇಸ್ಟ್ ಮಾಡಬೇಡಿ, ಬೇಗ ಆ್ಯಕ್ಷನ್ಸ್ ತೊಗೊಳ್ಳಿ. ನಿಮ್ಮ ಕೈಲಿ ಏನಿದೆ